ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ವಿಜಯ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ. ಇದರಲ್ಲೂ ಹಿಂದೂ ಮುಖಂಡ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ, ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು, ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ವಿಜಯ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ. ಇದರಲ್ಲೂ ಹಿಂದೂ ಮುಖಂಡ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ, ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು, ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ವಿಜಯ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ. ಇದರಲ್ಲೂ ಹಿಂದೂ ಮುಖಂಡ, ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ, ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು, ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಆಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ವಿಜಯ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ.
ಇದರಲ್ಲೂ ಹಿಂದೂ ಮುಖಂಡ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಎಜೆ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ. ಇದರಲ್ಲೂ ಹಿಂದೂ ಮುಖಂಡ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು. ಮತ್ತೊಂದು ಕಡೆ ಸುಹಾಸ್ ಶೆಟ್ಟಿ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಾ ಇದ್ದಾರೆ ಸುಹಾಸ್ ಸ್ನೇಹಿತರು. ಒಂದು ಕಡೆ ಸುಹಾಸ್ ಮೃತದೇಹದ ಮೆರವಣಿಗೆ, ಮತ್ತೊಂದು ಕಡೆಯಲ್ಲಿ ಆತನ ಮನೆಯಲ್ಲಿ ಮುಗಿಲು ಮುಟ್ಟಿದ ಆಕ್ರಂದನ. ಎಜೆ ಆಸ್ಪತ್ರೆಯಿಂದ ಹೊರಟಿರುವ ಮೆರವಣಿಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುಹಾಸ್ ಶೆಟ್ಟಿ ನಿವಾಸವನ್ನ ತಲುಪಲಿದೆ. ಅಂತಿಮ ದರ್ಶನ ಹಾಗೆ ಅಂತಿಮ ವಿಧಿವಿಧಾನಕ್ಕೆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮತ್ತೊಮ್ಮೆ ನೆತ್ತೆರುಚ್ಚಲಿದೆ. ಇದರಲ್ಲೂ ಹಿಂದೂ ಮುಖಂಡ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಕೊಲೆಯಿಂದಾಗಿ ಸಹಜವಾಗಿ ಹಿಂದೂಪರ ಸಂಘಟನೆಗಳು ಕೆರಳಿ ಕೆಂಡವಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಆರೋಪ ಮಾಡ್ತಾ ಇದ್ದಾರೆ ಹಿಂದೂ ಮುಖಂಡರು. ಪ್ರಮುಖವಾಗಿ ಸುಹಾಸ್ ಶೆಟ್ಟಿ ಮೇಲೆ ಡೆಡ್ಲಿ ಅಟ್ಯಾಕ್ ಆದ ಸಂದರ್ಭ ಬೇಕು ಅಂತಲೇ ಆತನ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಆತನನ್ನ ಏಕಾಂಗಿಯಾಗಿ ಮಾಡಲಾಗಿತ್ತು. ಇದೊಂದು ಪ್ಲಾನ್ಡ್ ಅಟ್ಯಾಕ್ ಅನ್ನೋ ಆರೋಪವನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಒಂದು ಕಡೆ ಸುಹಾಸ್ ಶೆಟ್ಟಿ ಮೃತದೇಹದ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯವನ್ನ ಗಮನಿಸುತ್ತಿದ್ದೀರಿ. ಮತ್ತೊಂದು ಕಡೆ ಕುಟುಂಬಸ್ಥರ ಕ್ರಂದನ. ಮೆರವಣಿಗೆ ಸಂದರ್ಭದಲ್ಲಿ ಅಡ್ಡ ಬಂದ ಆಟೋವನ್ನ ತಳ್ಳಾಡಿದ್ದಾರೆ ಅಲ್ಲಿನ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು.